ಯಾವ ಸಾಮಾಜಿಕ ಕಾರ್ಯಕರ್ತರು ಯಾರು ಕೂಡ ಅವ್ರಿಗೆ ಸಹಕಾರ ಕೊಡೋದಿಲ್ಲ. ಎಲ್ಲರಿಗೂ ಕೂಡ ಗೊತ್ತಿದೆ ಸರ್ಕಾರ ಏನಾಗಬೇಕು, ಏನು ಕ್ರಮ ಕೈಗೊಳ್ಳಬೇಕು, ಯಾರು ಅದಕ್ಕೆ ಶಿಕ್ಷೆ ಕೊಡಬೇಕು, ಆ ಕೆಲಸ ಕೂಡ ಎಲ್ಲ ಮಾಡಿದೆ. ನಾವು ಒನ್ ಮ್ಯಾನ್ ಕಮಿಷನ್ ಕೂಡ ನೇಮಕ ಮಾಡಿದ್ದೇವೆ. ಏನಾದ್ರು ಅವ್ರು ಹೇಳಲಿ, ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಅವ್ರು ರಾಜಕಾರಣ ಮಾಡ್ಕೊಳ್ಳಿ. ಅವರಿರೋದೇ ಈ ಒಂದು ಹೆಣದ ಮೇಲೆ ರಾಜಕಾರಣ ಮಾಡೋಕ್ಕೆ. ನೀವು ಯಾವ ಕಾಲದಿಂದ ತೆಗೆದುಕೊಳ್ಳಿ, ಇಲ್ಲ ಬಿಟ್ನೇರೆಡ್ಡಿ ಇಂದ ಬಂದದ್ದು ತಗೊಳ್ಳಿ, ಇಲ್ಲ ಗಂಗಾಧರ್ ಕೊಲೆ ಪ್ರಕರಣ ತೆಗೆದುಕೊಳ್ಳಿ, ಬೇಕಾದಷ್ಟು ಬೇರೆ ಎಲ್ಲ ಸ್ಟ್ಯಾಂಪೇಡ್ಗಳು ನಡೀತಾ ಇದೆ. ಈಗ ನಾನು ಏನೇ ಅಹಮದಾಬಾದ್ಗೆ ಹೋಗಿದ್ದೇನೆ, ಏನಾದ್ರು ಮಾತಾಡೋಣ, ಏನೇ ಬ್ಲೇಮ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ, ನಾನೇನಾದ್ರು ಕೇಂದ್ರ ಸರ್ಕಾರ ಹೇಳಿದ್ನ, ಇಲ್ಲ ಇದಕ್ಕೇನು ಹೇಳ್ತೀರಿ ನೀವು? ಬೇರೆ ಬೇರೆ ಎಲ್ಲ ನಡೆದಂಥ UP ಇರ್ಬೋದು, ರೈಲ್ವೆ ಸ್ಟೇಷನ್ಗಳಿರ್ಬೋದು, ಬೇರೆ ಕಡೆ ದೇವಸ್ಥಾನದಲ್ಲಿ, ಅಲ್ಲಿ ಯಾವುದೋ ಒಂದು ದೇವಸ್ಥಾನ ಧಾರ್ಮಿಕವಾದಂಥ UPಲಿ ಸುಮಾರು 100 ಜನ ಸತ್ತೋಗ್ಬಿಟ್ರಲ್ಲ, ಅದಕ್ಕೆಲ್ಲ ಯಾರು ಅದಕ್ಕೆ ಹೊಣೆ? ಸೊ ಎಲ್ಲ ಯಾರಿಗೆ ಕೊಡೆ? ಬಿಜೆಪಿ ಟಾರ್ಗೆಟಿಂಗ್ ಓನ್ಲಿ DK ಶಿವಕುಮಾರ್? ಅವ್ರಿಗೆ ನಾ ಹಿಂದೆ ಹೇಳಿದ್ದಾರಲ್ಲ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್. ಅವ್ರಿಗೆ ನಮ್ಮ ಕಂಡ್ರೆ ಭಯ. ಆ ಭಯಕ್ಕೆ ಪಾಪ ಏನೇನು ಅಂತ ಮಾಡ್ತಿದ್ದಾರೆ. ತಲೆ ಕೆಡಿಸ್ಕೋಬೇಡಿ, ನೀವು ನನ್ನ ಜೊತೆ ಇರಿ. 28ಕ್ಕೆ ತಿರ್ಗಾ ವಿಧಾನಸೌಧದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ. ಆಸ್ ಎ ಸಿಎಂ ಸರ್ ಪ್ರಮಾಣ ವಚನ ಕಾಂಗ್ರೆಸ್ ಗೌರ್ಮೆಂಟ್